ನರಸಿಂಹಮೂರ್ತಿ ಶಾನ್ ಪಾಷಾ ಸರ್ ಅವಲೇ ನಿಖಿಲ್ ಕುಮಾರಸ್ವಾಮಿರವರು ಯಾಕೆ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇರೋದು ರಾಜಕೀಯ ಬೆಂಕಿ ಇದು ಏನೋ ತುಪ್ಪ ಸುರಿಯಕ್ಕೆ ಹೋಗ್ತಾ ಇದ್ದಾರೆ, ಇದು ರಾಜಕೀಯ ಬೆಳೆ ಬೇಯಿಸ್ಕೋಬಾರ್ದು ಅಂತ ಹೇಳಿದ್ರು. ಖಂಡಿತ ಸರ್, ತಾವು ಪ್ರಾಮಾಣಿಕವಾಗಿ ಏನಾದ್ರು ಅಲ್ಲಿ ನಡೆದಂಥವ್ರು ಪ್ರತಿಯೊಬ್ಬರಿಗೂ ಶಾಸಕರು ಸಮೇತ ಅವರು ಈ ಘಟನೆಗೆ ಸಾಕ್ಷಿ ಇದ್ದಾರೆ, ಏನು ಕಾರಣ ಇದ್ದಾರೆ. ನಮ್ಮ ವಕೀಲರು ಹೇಳ್ದಂಗೆ ಈ ಘಟನೆಗೆ ಶಾಸಕರು ಕಾರಣ ಇದ್ದಾರೆ. ಶಾಸಕರ ಹಿಂದೆ ಒಂದು 20 ಜನ ನಿಂತಿದ್ರು, ಅವರು ಅವರೆಲ್ಲರೂ ಪ್ರವೋಕ್ ಮಾಡ್ತಿದ್ರಲ್ವಾ. ಕೇಸ್ ಸುಮೋಟೋ ಕೇಸ್ ಅಂದ್ರೆ ಎಲ್ಲರಿಗೂ ಹಾಕ್ಬೇಕಲ್ಲ ಸರ್, ಯಾಕೆ ಬರೀ ಇವ್ರಿಗೆ ಮಾತ್ರ ಸುಮೋಟೋ ಕೇಸ್ ಹಾಕಿ ಇವ್ರನ್ನ ಮಾತ್ರ ಅರೆಸ್ಟ್ ಮಾಡಿ ರಾತ್ರೋರಾತ್ರಿ ಮನೆಗೆ ನುಗ್ಗಿ ಎತ್ಕೊಂಡ್ ಬಂದ್ರಲ್ಲ, ಯಾಕೆ ಶಾಸಕರು ದೊಡ್ಡವರ, ಕಾನೂನಿಗಿನ್ನ ದೊಡ್ಡವರ, ಸಂವಿಧಾನಕ್ಕಿನ್ನ ದೊಡ್ಡವರ? ಅವ್ರ ಮೇಲೆ ಯಾಕೆ ಇನ್ನ FIR ಮಾಡಲಿಲ್ಲ ಸುಮೋಟೋ ಕೇಸ್ ಆದ್ರೆ? ಅಲ್ಲಿ ಜಿಲ್ಲಾಡಳಿತ ನಡೆಸುವಂತ ಕಾರ್ಯಕ್ರಮದಲ್ಲಿ ಎಲ್ಲಾರು ವೇದಿಕೆ ಮೇಲೆ ಕರೆದಿರ್ಲಿಲ್ಲ. ಇವರ ಬೆಂಬಲಿಗರೆಲ್ಲ ಬಂದು ಹಿಂದೆ ಕರ್ಕೊಂಡೋದವರು ಇವರೇ. ಪ್ರೋಟೋಕಾಲ್ ಇರುತ್ತಲ್ವಾ, ಅದನ್ನ ಪ್ರೋಟೋಕಾಲ್ ನ ಇದ್ರ ಮಾಡಿದ್ಯಾರು, ಕ್ರಾಸ್ ಮಾಡಿದ್ಯಾರು? MLA ಅವರು. MLA ಅವ್ರ ಮೇಲೆ ಯಾಕೆ ಇನ್ನ ಇದುವರೆಗೂ ಕೇಸ್ ಮಾಡಿಲ್ಲ? ನೀವು ಕೇಸ್ ಮಾಡಿದಿದ್ರೆ ನಾವು ಯಾವುದೇ ಕಾರಣಕ್ಕೂ ಹೋಯ್ತಾ ಇರಲಿಲ್ಲ. ಅಲ್ಲಿ ನೀವು ರಾಜಕೀಯ ಮಾಡ್ತಾ ಇರೋದು ಕಾಂಗ್ರೆಸ್ ಅವರು. ಅಲ್ಲಿ MLA ಆದ್ರೇನು MP ಆದ್ರೆ ನಿಮ್ಮ ಇವರು ಯಾರು ಸುರ್ಜೇವಾಲ್ ಅವರು ಯಾರು ದೊಡ್ಡವರೆಲ್ಲ ಇವ್ರು ಪ್ರದೀಪ್ ಈಶ್ವರ್ ಅವರು ಬೆನ್ನಿಗೆ ನಿಂತ್ಕೋತೀವಿ ಅಂತ ಹೇಳಿದಾರೆ. ನಿಂತ್ಕೊಳ್ಳಿ, ಸಮಸ್ಯೆ ಇಲ್ಲ. ಮಧ್ಯ ಮಾತಾಡಬೇಡಿ ಸರ್. ಹರಿಪ್ರಸಾದ್ ಅವರು ಮಾತಾಡಿದ್ದಾರೆ. ಹರಿಪ್ರಸಾದ್ ಅವರು ಯಾಕೆ ಮಾತಾಡಿದ್ರಿ? ಇವ್ರಿಗೆ ನಿಮ್ ಬೆಂಬಲ ಕೊಡ್ತೀನಿ. ನಿಮ್ಗೆ ಪಕ್ಷದ ಅಧ್ಯಕ್ಷ ನಮ್ಮ ಕಾರ್ಯಕರ್ತರು ಅವಾಗಿಂದ ದಲಿತರು SC/ST OBC ಅಂತ ಹೇಳ್ತಾ ಇದ್ದೀರಲ್ಲ, ಭಾಷಣ ಮಾಡೋರಾಗಿದ್ರೆ ಇವ್ರು ಹುಡುಗರು ಯಾಕೆ ಕರ್ಕೊಂಡು ಹೋಗಿರೋರು? ಯಾವತ್ತು ಬರ್ತಾರೆ? ಮಧ್ಯ ನೋಡಿ, ಅವ್ರಿಗೆ ನಿಜವಾಗ್ಲೂ ಅಲ್ಲೇನು ಅಹಿತಕರ ಘಟನೆ ಆಗ್ಬಾರ್ದು ಅಂತ ಹೋಗಿದ್ದಿದ್ರೆ ಇವ್ರು ಒಬ್ಬರೇ ಹೋಗಿರೋರು, ಅವ್ರಿಗೆ ಎಸ್ಕಾಟ್ ಇರುತ್ತೆ, ಅವರ PA ಇರ್ತಾರೆ. ಇವರು ಹಿಂದೆಗಡೆ ಹುಡುಗರನ್ನ ಹಾಕೊಂಡು ವೇದಿಕೆ ಮೇಲೆ ಹಾಕೋದ್ರು. ಒಂದು ನೋಡಿ, ನೀವು ಮಾತಾಡಿ, ನಾನು ನಿಮ್ಗೆ ಡಿಸ್ಟರ್ಬ್ ಮಾಡ್ತೀನಿ. ಆಮೇಲೆ ಎರಡನೇದು ಎರಡನೇದು SC/ST ವಿಚಾರ ಯಾಕೆ ಬಂದ್ರಲ್ಲಿ? ನಾನು OBC ಹುಡುಗ, ನಾನು OBC MLA ಅಂತಾರಲ್ಲ, ಈ ರಾಜ್ಯದಲ್ಲಿ ಎಷ್ಟು ಜನ OBC MLAಗಳಿದ್ದಾರೆ? ಯಾರು ಪ್ರದೀಪ್ ಈಶ್ವರ್ ತರ ನಡ್ಕೋತಾರ? ಮೇಡಮ್ ಕುಮಾರಣ್ಣನು ಈ ರಾಜ್ಯದ ಇವಾಗ ಮುಖ್ಯಮಂತ್ರಿ DK ಶಿವಕುಮಾರ್ OBCನೇ, ಲಿಂಗಾಯತರು OBCನೇ, ಆರ್ಥಿಕವಾಗಿ ಏನು ಕಮ್ಮಿ ಇರುವಂತ ಬ್ರಾಹ್ಮಣರು OBCನೇ. ಯಾಕೆ ಮಾತಾದ್ರು OBC ಅಂತಿದ್ರೆ ನೀವು? ಯಾಕೆ ರಾಜಕೀಯ ಬೇಡ ಬಯಸ್ತಾ ಇದ್ದೀರಾ ನೀವು? ಜಾತಿ ಹಾಕಿ ತರ್ತೀರಾ? ಬಂದಾಗಿಂದ ಆದಿನಾರಾಯಣ್ ಅವರೇ ಹೇಳ್ತಿದ್ದಾರೆ, ಬರೀ ಜಾತಿ ವಿಚಾರವನ್ನ ಆದಿನಾರಾಯಣ್ ಅವರೇ ತಂದ್ರು. ಅಲ್ಲಿ ಬೇರೆ ಜಾತಿಯವರು ವೇದಿಕೆ ಮೇಲೆ ಆಗ್ತಿದ್ರು, ಪ್ರಯತ್ನ ಆಯ್ತು. ಪ್ರದೀಪ್ ಈಶ್ವರ್ ಅವರು ಅವರ ಜಾತಿ ನೋಡ್ಬಿಟ್ಟು ಅವ್ರನ್ನ ಭಾಷಣ ಮಾಡಕ್ ಬಿಡ್ಲಿಲ್ಲ, ಕೆಳಗಿಳಿಸೋ ಪ್ರಯತ್ನ ಆಯ್ತು ಅಂತ. ಜಾತಿ ನೋಡ ಸರ್ ಜನ ಓಟ್ ಹಾಕಿದ್ದು. ಒಬ್ಬ ಯುವ ನಾಯಕ ಟಿಕೆಟ್ ಕೊಡುವಾಗ ಜಾತಿ ನೋಡಬಹುದು, ಪಕ್ಷ ಆದ್ರೆ ಜನ ಅಲ್ಲ. ಒಬ್ಬ ನಾಯಕ ಯುವ ಸಮೂಹಕ್ಕೆ ಸಂಬಂಧಪಟ್ಟವನು ಏನು ಕ್ರಾಂತಿ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಓಟ್ ಹಾಕಿದ್ರು. ಆಯ್ತು, ಆದಿನಾರಾಯಣ್ ಅವರು ಕಂಪ್ಲೀಟ್ ಮಾಡಿ. ಜಾತಿ ನೋಡಿ ಕೆಳಗಿಳಿಸೋ ಪ್ರಯತ್ನ ಆಯ್ತಾ? ಒಂದೇ ಜಾತಿಯವರು ವೋಟ್ ಮಾಡಿ ಕೆಂಪೇಗೌಡ ಜಯಂತಿ ನಮಗೆ ಸಂಬಂಧಪಟ್ಟಿರೋದು. ಅದಕ್ಕೆ ಸ್ಪಷ್ಟನೆ ಕೊಟ್ಬಿಡ್ತೀನಿ ಸರ್, ಒಂದ್ ನಿಮಿಷ ಸ್ಪಷ್ಟನೆ ಕೊಟ್ಬಿಡ್ತೀನಿ. ನೋಡಿ, ನೀನು ಬಲಿಜ, ನಿನಗೇನು ಕೆಲಸ ಇಲ್ಲ. ಕೆಂಪೇಗೌಡರ ಜಯಂತಿ ನಾವು ಮಾಡೋದು ಹೇಳ್ಬಿಡ್ತೀನಿ ಕೇಳಿ. ಇವ್ರೇನು ಆರೋಪ ಮಾಡ್ತಾ ಇದ್ರು ಸರ್, ಒಂದೇ ನಿಮಿಷ. ಇವ್ರೇನು ಆರೋಪ ಮಾಡ್ತಾ ಇದ್ರು, ಅವ್ರ ಚೇಲಾಗ್ಲೇನ್ ಸ್ಟೇಜ್ ಮೇಲೆ ಕೆಲಸ ಅಂತ. ಯಾವಾಗ ಗೊತ್ತಾ ಬಂದಿದ್ ನಮ್ಮ ಬೆಂಬಲಿಗರು? ಯಾವಾಗ ನಮ್ಮ ಶಾಸಕರನ್ನ ಹೀನಾಮಾನವಾಗಿ ತುಚ್ಛವಾಗಿ ಯಾವಾಗ ಬಾಯಿಗೆ ಬಂದಂಗೆ ಇವ್ರ ಪಕ್ಷದ ಕೆಲವರು ಮಾತಾಡ್ತಾ ಇದ್ರು, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಏಕವಚನದಲ್ಲಿ ಅನ್ಪಾರ್ಲಿಮೆಂಟ್ ಯಾವಾಗ ಅಲ್ಲಿ ಗಲಭೆ ಸೃಷ್ಟಿ ಆಯ್ತು, ಆವಾಗ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ
ಮೇಡಮ್ ಅಲ್ಲಿ ಇದು DC ಅವ್ರ ಮನವಿ ಮಾಡ್ಕೊಂತಾರೆ, SP ಅವ್ರ ಮನವಿ ಮಾಡ್ಕೊಂತಾರೆ, ಸುಮ್ಮನೆ ಕಾರ್ಯಕ್ರಮ ನಡಿಬೇಕಂತ ಅರ್ಧ ಗಂಟೆ ರಿಕ್ವೆಸ್ಟ್ ಮಾಡ್ಕೊಂತಾರೆ, IAS IPS ಅಧಿಕಾರಿಗಳು ರಿಕ್ವೆಸ್ಟ್ ಮಾಡ್ಕೊಂತಾರೆ. ಆದ್ರೂ BJP JDS ಕಾರ್ಯಕರ್ತರು ಕೇಳಲ್ಲ. ಬಾಯಿಗೆ ಬಂದಂಗೆ 2,000 ಜನ ಸೇರಿದ್ದಾರೆ ಮೇಡಮ್ ನಮ್ಮ ಶಾಸಕರ ಜೊತೆ ಇದ್ದಿದ್ದು. ಅದೇ 2,000 ಜನ ಸೇರಿ ಗಲಾಟೆ ಎಬ್ಬಿಸ್ಬೇಕು ಅಂತ ಬಂದವ್ರ ಬಗ್ಗೆ ಮಾಹಿತಿ ಇರ್ಲಿಲ್ವಾ? ಮೇಡಮ್ ಪೊಲೀಸ್ಗೂ ಕೇರ್ ಮಾಡಲ್ಲ, DC ಕೇರ್ ಮಾಡಲ್ಲ, ತಹಸೀಲ್ದಾರ್ ಕೇರ್ ಮಾಡಲ್ಲ. ಎಷ್ಟರ ಮಟ್ಟಿಗೆ ಅಲ್ಲಿ ದಾಂಧಲೆ ನಡೆಸ್ತಾರೆ ಅಂದ್ರೆ BJP JDS ಕಾರ್ಯಕರ್ತರು ನಿಮ್ಗೆ ನೋಡ್ಬೇಕಾಯ್ತು, ಲೈವ್ ಅಲ್ಲಿ ನೋಡ್ಬೇಕಾಯ್ತು. ಅಲ್ಲಿ ಗೊತ್ತಿರೋದು ಯಾವಾಗ ಗೊತ್ತಾ ನಮ್ಮ ಕಾರ್ಯಕರ್ತರು ಸ್ಟೇಜ್ ಹತ್ತೋದು, ಯಾವಾಗ ನಮ್ಮ ಶಾಸಕರನ್ನ ಹೀನಾಮಾನವಾಗಿ 2 ಅವರ್ ಆದ್ರೂ ಬಾಯಿಗೆ ಬಂದಂಗೆ ಮಾತಾಡ್ತಾ ಇರ್ತಾರೋ ಅವಾಗ ಬರ್ತಾರೆ ನಮ್ಮ ಶಾಸಕರಿಂದ. ಅವಾಗ್ಲೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರಾಗ್ಲಿ ಮುಖಂಡರಾಗ್ಲಿ ಇದುವರೆಗೂ ಒಂದೇ ಒಂದು ಮಾತು ಮಾತಾಡಿಲ್ಲ. ಯಾವ್ದಾದ್ರು ಒಂದು ವಿಡಿಯೋ ಐತೆ ತೋರಿಸಿ ಇಲ್ಲಿ. ನಮ್ಮ ಪಕ್ಷದ ಕಾರ್ಯಕರ್ತರು ಸಂಯಮದಿಂದ ಇರ್ತಾರೆ. ಒಂದೇ ಒಂದು ಮಾತು ಎಲ್ಲಾದ್ರೂ ಸರಿ JDS ಕಾರ್ಯಕರ್ತರ ಬಗ್ಗೆ ಆಗ್ಲಿ BJP ಮುಖಂಡರ ಬಗ್ಗೆ ಆಗ್ಲಿ ಒಂದು ಮಾತು ಇದುವರೆಗೂ ಮಾತಾಡಿಲ್ಲ. ಯಾಕೆ ಹೇಳಿ? ನಮ್ಮ ಅದು ಸಂಸ್ಕೃತಿ, ಅದೇ ಇವ್ರ ಸಂಸ್ಕೃತಿಯನ್ನು ತೋರಿಸಿದೆ ಅಲ್ಲಿ. ಬಾಯಿಗೆ ಬಂದಾಗ ಮಾತಾಡೋದು ಸಂಸ್ಕೃತಿ ಹೌದ್ರಿ. ಯಾವಾಗ ಮಾತಾಡ್ರೆ ಅವಾಗ ತೋಳ್ ತಟ್ಟಂತ ಪರಿಸ್ಥಿತಿ ಬಂತು. ನೀವು ಬಾಯಿ ಬಂದ ಮಾತಾಡ್ತಾ ಇರೇ ಒಂದ್ ನಿಮಿಷ ಮಾತಾಡ್ಬೋದು, ಮಾತಾಡಂಗಿಲ್ಲ. ವ್ಯಕ್ತಿ ಹಕ್ಕು ಮಕ್ಕಳು ನೋಡ್ತಾ ಇರ್ತಾರೆ, ಹಿರಿಯ ನಾಗರಿಕರು ನೋಡ್ತಾ ಇರ್ತಾರೆ. ಇದೆಲ್ಲ ಆದ್ಮೇಲೆ ಕಾರ ಅಡ್ಡ ಹೋಗ್ತಾರೋ ಅವಾಗ ಇವೆಲ್ಲ ನಡೆಯೋದು. ನಮ್ಮ ಅಸ್ತಿತ್ವ ಉಳಿಸ್ಕೋಬೇಕಾದ್ರೆ ನಾವೇನು ಕುಮಾರಸ್ವಾಮಿ ಚಿಕ್ಕಬಳ್ಳಾಪುರಕ್ಕೆ ರಾಹುಲ್ ಗಾಂಧಿ ತಾಕತ್ತಿದೆ ಬಾರಾಮನಗರಕ್ಕೆ ನನ್ನ ಜೊತೆ ಜಿಲ್ಲಾ ಪಂಚಾಯತಿ ನಿಲ್ಲೋದು ನಾನು ಹೇಳ್ಬೋದಲ್ಲ. ಆಗುತ್ತಾ? ನಮ್ಮ ಪಕ್ಷದಲ್ಲಿ ಪ್ರಧಾನಿ ಇಡೀ ರಾಜ್ಯ ನಿಮ್ ಯೋಗ್ಯತೆ ಅಯ್ಯೋ ಯಾರ್ಯಾರ ಯೋಗ್ಯತೆ ಏನು ಅಂತ ರಾಹುಲ್ ಗಾಂಧಿ ಬಗ್ಗೆ ಏನಕ್ಕೆ ಮಾತಾಡ್ತೀರಾ?